ಆತ್ಮೀಯ ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಅಕ್ಷರ ಮತ್ತು ಸಂಸ್ಕಾರ ಎರಡೂ ಅತಿ ಮುಖ್ಯ. ಮಂಜುನಾಥ ಮುಖ್ಯ ಗುರು. ಮಸ್ಕಿ ತಾಲೂಕಿನ ಹಾಲಪುರ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರಸ್ವತಿ ಪೂಜೆ, ಶಾಲಾ ವಾರ್ಷಿಕೋತ್ಸವ, 7ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಹಾಗೂ ವರ್ಗಾವಣೆಗೊಂಡ ಶಿಕ್ಷಕ ಸಂಜೀವ್ ಕುಮಾರ್ ಅವರಿಗೆ ಸನ್ಮಾನ ಸಮಾರಂಭ ನಡೆಯಿತು. ಸಮಾರಂಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಲಾಲಪ್ಪ ಉದ್ಘಾಟಿಸಿದರು. ನಂತರ ಮಾತನಾಡಿದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ ಹಾಲಪುರ, ವಿದ್ಯಾರ್ಥಿಗಳು 1ರಿಂದ 8ನೇ ತರಗತಿವರೆಗೆ ಅಭ್ಯಾಸ ಮಾಡಿದ್ದೀರಿ. ಮುಂದೆ 2ನೇ ಮೆಟ್ಟಿಲು ಪ್ರೌಢಶಾಲಾ ಹಂತಕ್ಕೆ ಹೋಗುತ್ತೀರಿ. ಒಳ್ಳೆಯ ಅಭ್ಯಾಸ, ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಉತ್ತಮ ಸಂಸ್ಕಾರ, ಸಂಪ್ರದಾಯ, ಸಂಸ್ಕೃತಿ ಉಳಿಸುವ, ಬೆಳೆಸುವ ಕೆಲಸ ಎಲ್ಲರೂ ಮಾಡಬೇಕು ಎಂದು ಹೇಳಿದರು. ನಂತರ ವರ್ಗಾವಣೆಗೊಂಡ ಸಂಜೀವ್ ಕುಮಾರ್ ಶಿಕ್ಷಕರು ಮಾತನಾಡಿ, ನಾನು ಈ ಶಾಲೆಯಲ್ಲಿ 15 ವರ್ಷಗಳ ಕಾಲ ಸುದೀರ್ಘ ಸೇವೆ, ತೃಪ್ತಿ, ಯಶಸ್ವಿ ತಂದಿದೆ. ಗ್ರಾಮಸ್ಥರು ಶಾಲೆಯ ಬಗ್ಗೆ ಅಪಾರ ಕಾಳಜಿ, ಪ್ರೋತ್ಸಾಹ ಬಹಳಷ್ಟು ಇದೆ. ನಿಜವಾಗಿಯೂ ಇಲ್ಲಿ ಅಪಾರ ಪ್ರೀತಿ, ಮಮತೆ ಕಂಡಿದ್ದೇನೆ. ಅನಿವಾರ್ಯವಾಗಿ ಹೋಗಬೇಕಾದ ಸಂದರ್ಭ ಒದಗಿ ಬಂದಿದೆ ಎಂದು ಹೇಳಿದರು. ಈ ಸಂದರ್ಭಗಳಲ್ಲಿ ಉಪಾಧ್ಯಕ್ಷ ಮುದುಕನಗೌಡ, ಅಯ್ಯಳಪ್ಪ, ಮೌಲಾ ಸಾಬು, ಸಿಆರ್ಪಿ ಪ್ರಶಾಂತ್ ಗೌಡ್ರು, ಮುಖ್ಯ ಗುರುಗಳಾದ ಹನುಮಂತರಾಯ ದೇಸಾಯಿ, ಅರವಿಂದ್ ಪಾಟೀಲ್, ಚನ್ನವೀರ್ ಜೋತಾನ, ಗಣಪತಿ, ಭರ್ತೇಶ್, ರಾಘವೇಂದ್ರ, ಶಿಕ್ಷಕರಿಯಾದ ಸುಜಾತಾ ಕಟ್ಟಿ, ದ್ಯಾವಮ್ಮ, ಸುಜಾತಾ ಎನ್, ನೇತ್ರಾವತಿ, ಬಸಮ್ಮ, ರೇಣುಕಾ, ಮಂಜುಳಾ ಇನ್ನಿತರರು ಇದ್ದರು. ನಂತರ ಮಕ್ಕಳಿಂದ ನೃತ್ಯ ಮತ್ತು ಕಿರುನಾಟಕ ನಡೆದವು. ಪಾಲಕ ಪೋಷಕರು ಮಕ್ಕಳ ಮನರಂಜನೆಯನ್ನ ಚೆನ್ನಾಗಿದ್ದೀರಿ, ಒಂದು ಸಂಸ್ಕಾರ ಕಲ್ತಿರಿ ಅಂತ ಅರ್ಥ. ಆ ಶಿಕ್ಷಕರಿಗೆ ಸಹಿತ ಖುಷಿ ಆಗ್ತದ. ನಮ್ಮ ವಿದ್ಯಾರ್ಥಿಗಳು ಚೆನ್ನಾಗಿ ಮಾತಾಡ್ಸಿದ್ರಪ್ಪ, ನಮ್ ಕೈ ಕಲ್ತ ವಿದ್ಯಾರ್ಥಿ ನಮ್ಗೆ ಪೂನೆ ಸಿಗ್ಲಿಲ್ಲ ಅಂತ. ಯಾಕಂದ್ರೆ ನನ್ನೊಬ್ರು ಇಲ್ಲಿ ಯಾರೊಬ್ರು ಹಳಿ ವಿದ್ಯಾರ್ಥಿ ಬಂದಿದ್ರು. ನಾವಿಲ್ಲಿ ಕುಂತಿದ್ದೆ ಮುಂದೆ ಸರ್, ನಾವು ಸುಜಾತಾ ಮೇಡಮ್ ಅವರು. ಆ ವಿದ್ಯಾರ್ಥಿ ಬಂದು ಬಡ ಬಡ ಮಂಜು ಸರ್ ಕಾಲು ಬೆಳಕ್ ಬಂದ. ಅವ್ನು ಬೆಂಗಳೂರಲ್ಲಿ ಇರ್ತಾನಂತೆ. ನಾನು ನೋಡಿಲ್ಲ. ಸುಜಾತಾ ಮೇಡಮ್ ಅವ್ರು ಗೊತ್ತಿಲ್ಲ, ಅವ್ನು ಕಾಲು ಮುಗಿತಾನೆ ಬಿಡ್ಲೇ ಇಲ್ಲ. ಮನಸ್ಸರಿಗೆ ಬಿಡ್ಲೇ ಇಲ್ಲ. ನೋಡಿ ಅವ್ನು ಎಷ್ಟು ಗೌರವ. ಇವತ್ತು ಕಲ್ತು ಸುಮಾರು 15 ವರ್ಷ ಆಗಿ ಶಾಲೆ ಬಿಟ್ಟು. ಖಜಾಂಚಿಗಳು, ಅದೇ ರೀತಿಯಾಗಿ ನೂತನವಾಗಿ ಕರ್ನಾಟಕ ಸರ್ಕಾರಿ ನೌಕರ ಸಂಘದ NPS ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಪಾಟೀಲ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಮೂಲತಃ NPS ನೌಕರ ಸಂಘದ ಜಿಲ್ಲಾ ಪ್ರತಿನಿಧಿಗಳಾಗಿರ್ತಕ್ಕಂಥ ಗೌರಿ ಸರ್ ಅವರೇ, ಅದೇ ರೀತಿಯಾಗಿ ಈ ಶಾಲೆಯಿಂದ ವರ್ಗಾವಣೆಗೊಂಡಿರ್ತಕ್ಕಂಥ ಸಂಜೀವ್ ಸರ್ ಅವರೇ, ನಮ್ಮ ರವಿ ಸರ್ ಅವರೇ, ಕುಮಾರ್ ಸರ್ ಅವರೇ, ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಾಗಿರ್ತಕ್ಕಂಥ ಸುಜಾತಾ ಮೇಡಮ್ ಅವರೇ, ಸರ್ ಅವರೇ, ಅದೇ ರೀತಿಯಾಗಿ ಸುಜಾತಾ ಟೀಚರ್, ಧರ್ಮ ಟೀಚರ್ ಅವರೇ, ಮತ್ತು ಮೇಡಮ್ ಅವರೇ, ಮತ್ತು ಎಲ್ಲ ಅತಿಥಿ ಮಹೋದಯರು ಮತ್ತು ಪ್ರೀತಿಯ ಒಂದು ವಿದ್ಯಾರ್ಥಿಗಳು. ವಿದ್ಯಾರ್ಥಿಯ ಜೀವನ ಎಷ್ಟು ಸುಂದರ ಅನ್ನೋದಕ್ಕೆ ಅದೇ ಸಾಕ್ಷಿ. ಯಾಕಂತಂದ್ರೆ ನಮ್ಮ ಜೀವನದೊಳಗ ನಾವು ಏನೂ ಕಲಿಲಾರ್ದೇ 1ನೇ ತರಗತಿಗೆ ಬಂದಿರ್ತೀವಿ. ತಾಯಿಯ ಗರ್ಭದಲ್ಲಿ ಮಾಂಸದ ಮುದ್ದೆಯಾಗಿ ಬೆಳೀತಾ 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 ಸುಂದರ ರೂಪವನ್ನು ಪಡ್ಕೊಂಡು ಜ್ಞಾನದ ಇರತಕ್ಕಂಥ 8ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಮತ್ತು ಈ ಶಾಲೆಯಲ್ಲಿ 15 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತಮ್ಮ ಸ್ವಂತ ಜಿಲ್ಲೆಗೆ ವರ್ಗಾವಣೆಗೊಂಡಿರತಕ್ಕಂಥ ಶ್ರೀ ಸಂಜೀವ್ ಭಜಂತ್ರಿ ಇವರ ಒಂದು ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರೇ ಮತ್ತು ಅತಿಥಿಗೆ ಸ್ಥಾನ ವಹಿಸಿದಂಥ ಆತ್ಮೀಯ ಸಹೋದರರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಹಾಲಪುರ ಅವರೇ, ಅದೇ ರೀತಿ ಹಾಗೂ ತುಕುದಿರಿ ಕ್ಯಾಂಪಿನ ಮುಖ್ಯಗುರುಗಳಾಗಿರ್ತಕ್ಕಂಥ ಗಣಪತಿ ಸರ್ ಅವರೇ, ಮುಖ್ಯಗುರುಗಳಾಗಿ ಹೋದ್ರಿಂದ ನನ್ನ ಕೈಯಲ್ಲೇ ಓದಿ ಅದೇ ಶಾಲೆಗೆ 1ರಿಂದ 6ರಿಂದ 8 ಅಪಾಯಿಂಟ್ ಆಗಿ ಲಿಂಗಪ್ ಟೀಚರ್ ಅಂತ ಬಂದ. ನಿಜವಾಗಿ ಅವ್ರು ನೋಡಿದ ತಕ್ಷಣ ಬಹಳ ಖುಷಿ ಆಗ್ತದೆ. ಹೇಗಿರ್ತದ, ನೀವೆಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳಾಗಬೇಕು. ನಿಮ್ಮ ತಂದೆ ತಾಯಿಗಳಿಗೆ ಆದರ್ಶ ಮಕ್ಕಳಾಗಬೇಕು. ಈ ಊರಿನ ಹೆಸರು ಜನರ ಉಳಿಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಆಗಿರ್ತೇವೆ. ಮತ್ತೆ ಏನು ಇರೋದಿಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂದ್ರೆ ಮನುಷ್ಯನ ನಿಮ್ಗೆ ಏನ್ ಅನಿಸ್ತಿರ್ತೈತೆ ಅಂದ್ರೆ ನಿಮ್ಮ ತಪ್ಪುಗಳು ನಿಮ್ಗೆ ಗೊತ್ತಾಗೋದಿಲ್ಲ. ಶಿಕ್ಷಕರ ತಪ್ಪುಗಳು ಆದಾಗ ಏನಾಗ್ತದೆ ಅಂದ್ರೆ ಸರಿದಾರಿಗೆ ಬರೋಗೋಸ್ಕರ ಸಂದರ್ಭಕ್ಕೆ ತಕ್ಕಂಗೆ ಶಿಕ್ಷೆಗಳನ್ನು ಕೊಡ್ತಿರ್ತಾರ. ಆ ಶಿಕ್ಷೆಗಳು ನಿಮ್ಮ ಒಳ್ಳೆಯದಕ್ಕೂ ಅಂತೇಳಿ ಅನ್ಕೊಂಡ್ರಿ ಅಂತಂದ್ರೆ ನೀವು ಒಳ್ಳೆಯ ವಿದ್ಯಾರ್ಥಿಗಳಾಗ್ತೀರಿ. ನೀವು ಅಂದ್ಕೊಂಡಂತ ಸಾಧನೆಯನ್ನ ಸಾಧಿಸ್ತೀರಿ. ಅವಾಗ ನಿಮ್ಮ ತಂದೆ ತಾಯಿಗಳಿಗೂ ಸಂತೋಷ
ಐತಿ. ಅದೇ ತರನಾಗಿ ಶಿಕ್ಷಕರು ಕೂಡ ಸಂತೋಷ ಆಗ್ತದೆ. ಯಾಕಂದ್ರೆ ನಮ್ಮ ಕೈಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇಂಥ ಹುದ್ದೆಗಳನ್ನ ಅಲಂಕರಿಸಿದ್ರು ಅಥವಾ ಇಂಥ ಆದರ್ಶ ವ್ಯಕ್ತಿಗಳಾದ್ರು ಅಂತ ಹೇಳಕ್ ನಮಗೊಂದು ಹೆಮ್ಮೆ ಅನ್ಸುತ್ತೆ. ಹೆಮ್ಮೆ ಪಡುವಂತ ತಂದೆಗಳ ನಂತರ ಮಕ್ಕಳ ನಿಮ್ಮ ಒಂದು ಸಾಧನೆಯನ್ನು ಕೊಂಡಾಡುವಂತ ವ್ಯಕ್ತಿಗಳು ಯಾರಾದ್ರು ತಂದೆ ತಾಯಿ ಹೊರತಾಗಿ ಅಂತಂದ್ರೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಮಾತ್ರ. ಯಾಕಂದ್ರೆ ನಿಮ್ಮನ್ನು ಬಹಳಷ್ಟು ಹತ್ತಿರದಿಂದ ನಾವು ಏನಾಗಿರ್ತೀವಿ ಅಂದ್ರೆ ನೋಡಿರ್ತೀವಿ. ನಿಮ್ಮ ಬಹಳಷ್ಟು ಬಾಂಧವ್ಯ ಹೇಗಿರ್ತೈತಿ ಅಂದ್ರೆ ನೀವು ಒಂದೇ ಮನೆಯೊಳಗೆ ಅವಾಗ ಏನಿತ್ತಂದ್ರೆ SSLC ಫೇಲ್ ಆದ್ಮೇಲೆ ಮತ್ತೆ ಒಂದ್ 2 ತಿಂಗಳಲ್ಲಿ ಒಂದು ಎಕ್ಸಾಮ್ ಮಾಡಿದ್ರು. ಆ ಎಕ್ಸಾಮ್ ಬರ್ದೆ ನಾನು ಮತ್ತೆ ಆ ಎಕ್ಸಾಮ್ ಅಲ್ಲಿ ಪಾಸ್ ಆದೆ. ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದ್ರೆ ಈ ಅವಕಾಶಗಳು ಮತ್ತೆ ಮತ್ತೆ ಸಿಗಲ್ಲ ನಿಮಗೆ. SSLC ಎಕ್ಸಾಮ್ ಅನ್ನ ಬರೆದು ಪಾಸ್ ಆದೆ. ಅವರು ಹೋಗ್ತಾ ಇರೋ ಕಾಲೇಜ್ಗೆ ನಾನು ಅಡ್ಮಿಷನ್ ತಗೊಂಡೆ. ಅವಾಗ ನನ್ಗೊಂದು ಛಲ ಬಂತು. ಏನ್ ಬಂತು? ನನ್ನನ್ನು ಫೇಲ್ ಮಾಡಿ ನಾನ್ ಫೇಲ್ ಆದೆ, ಅವ್ರು ಪಾಸ್ ಆಗಿ ಮುಂದೋದ್ರು. ನಾನು ಅದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆದೆ. 2 ತಿಂಗಳು ಆದ್ಮೇಲೆ ಅರ್ಧ ಸಿಲೆಬಸ್ ಮುಗಿದಿತ್ತು. ನೀವು ಈಗ ಏನ್ ಕಲ್ತಿದೀರಿ ಅನ್ನೋದು ಮುಖ್ಯ ಅಲ್ಲ, ಆ ಕಲ್ತಿದ್ದನ್ನ ಹೊರಹಾಕುವಂತ ಒಂದು ಸಮಯ ಬರುತ್ತ. ಆ ಸಮಯದಲ್ಲಿ ನೀವು ಅದನ್ನ ಸರಿಯಾಗಿ ವ್ಯಕ್ತಪಡಿಸಿದ್ರೆ ಅವಾಗ ಅಲ್ಲಿ ನಿಮ್ಮ ತಂದೆ ತಾಯಿಯ ಹೆಸರು, ನಿಮ್ಮ ಶಿಕ್ಷಕರ ಹೆಸರು ನೀವು ಹೇಳೋದೇ ಬೇಕಾಗಿಲ್ಲ, ತಾನಾಗಿಯೇ ಹೊರ ಬರುತ್ತ. ಅಂತಹ ಒಂದು ಕಾರ್ಯವನ್ನು ನೀವೆಲ್ಲರೂ ಮಾಡ್ತೀರಿ. ನೀವು ಒಬ್ಬ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಹೊರಹೊಮ್ತೀರಿ ಅಂತೇಳಿ ನಾನು ಭರವಸೆಯನ್ನ ಇಟ್ಕೊಂಡಿದ್ದೇನೆ. ಅಂದ್ರೆ ಮಾನವೀಯ ಮೌಲ್ಯಗಳನ್ನು ನೀವು ಮೊದಲಿಗೆ ಅಳವಡಿಸಿಕೊಂಡು ನೀವು ಒಬ್ಬ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಯಾಗಿ ಹೊರಹೊಮ್ಮ್ರಿ ಅಂತೇಳಿ ಹಾರೈಸ್ತೀನಿ. ಅದೇ ರೀತಿಯಾಗಿ ಈಗ ನಮ್ಮ ಸಂಜೀವ್ ಸರ್ ಶಿಕ್ಷಕರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾನು ಸರ್ ಅವರು ಒಂದೇ ಬಾರಿ ಅಪಾಯಿಂಟ್ ಆಗಿ ಈ ಶಾಲೆಗೆ ಬಂದವರು ನೋಡಿ. ಅವರು Hey,